ಉತ್ತರ ಕರ್ನಾಟಕದವರು ಸಿಎಂ ಆದ್ರೆ ಸ್ವಾಗತ ಅಂತೇಳಿ ಕಾಂಗ್ರೆಸ್ ಮುಖಂಡ ಎಸ್.ಆರ್. ಪಾಟೀಲ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿಎಂ ಆಗಲು ಆಸೆ ಇರುತ್ತೆ, ಯಾರು ಸನ್ಯಾಸಿಗಳಲ್ಲ. ಉತ್ತರ ಕರ್ನಾಟಕದವರು ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ, ಆದರೆ ಸ್ವಾಗತ ಅಂತೇಳಿ ಎಸ್.ಆರ್. ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಿಗಬೇಕು, ಯಾವ ಸರ್ಕಾರವಿದ್ರೂ ಕೂಡ ಮಲ್ತಾಯಿ ಧೋರಣೆಗೊಳಗಾಗಿದ್ದೇವೆ ಉತ್ತರ ಕರ್ನಾಟಕದವರು. ಹಾಗಾಗಿ ಉತ್ತರ ಕರ್ನಾಟಕದವರು ಸಿಎಂ ಆದರೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾಯಿನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್.ಆರ್. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಏನು ಖಡಾಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮಲ್ತಾಯಿ ಧೋರಣೆ ಅನುಸರಿಸ್ಕೊತಾ ಬಂದದ್ದೀನಿ ಅಂತ ಹೇಳಲ್ಲ. ಇವತ್ತು ಕಾರ್ಯಕರ್ತಿದ್ದವ ಶಾಸಕ ಆಗ್ಬೇಕಂತ, ಶಾಸಕಿದ್ದವರು ಮಂತ್ರಿ ಆಗ್ಬೇಕಂತಾರೆ. ಮಂತ್ರಿ ಆಗಿ ಸೀನಿಯಾರಿಟಿ ಅಟೇನಾದ ಕೂಡಲೇ ನಾ ಯಾಕೆ ಮುಖ್ಯಮಂತ್ರಿ ಆಗಬಾರ್ದಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೂ ಏನೂ ಸಮಾಧಾನನೇ ಇಲ್ಲ. ನಾವು ರಾಜಕಾರಣ ಯಾಕೆ ಪ್ರವೇಶ ಮಾಡಬೇಕು? ನನ್ನ ದೃಷ್ಟಿಯಲ್ಲಿ ಹೋದಾದರೆ ಜನರ ದುಃಖ ದುಮ್ಮಾನಕ್ಕೆ ನಾವು ಭಾಗಿಯಾಗಬೇಕು, ಜನರ ಕಣ್ಣೀರು ಒರೆಸ್ಬೇಕು, ಜನಸೇವೆ ಮಾಡ್ಬೇಕಂತ ರಾಜಕಾರಣದಾಗ ಬರಬೇಕಾಗಿದೆ. ಈಗೇನಾಗಿದೆ, ರಾಜಕಾರಣ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ನನ್ನ ಬಾಯಿಲಿಂದ ಹೇಳಿದ್ರೆ. ಉತ್ತರ ಕರ್ನಾಟಕದವರು ಸಿಎಂ ಆದ್ರೆ ಸ್ವಾಗತ ಅಂತೇಳಿ ಕಾಂಗ್ರೆಸ್ ಮುಖಂಡ ಎಸ್.ಆರ್. ಪಾಟೀಲ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿಎಂ ಆಗಲು ಆಸೆ ಇರುತ್ತೆ, ಯಾರು ಸನ್ಯಾಸಿಗಳಲ್ಲ. ಉತ್ತರ ಕರ್ನಾಟಕದವರು ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ, ಆದರೆ ಸ್ವಾಗತ ಅಂತೇಳಿ ಎಸ್.ಆರ್. ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಿಗಬೇಕು, ಯಾವ ಸರ್ಕಾರವಿದ್ರೂ ಕೂಡ ಮಲ್ತಾಯಿ ಧೋರಣೆಗೊಳಗಾಗಿದ್ದೇವೆ ಉತ್ತರ ಕರ್ನಾಟಕದವರು. ಹಾಗಾಗಿ ಉತ್ತರ ಕರ್ನಾಟಕದವರು ಸಿಎಂ ಆದರೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾಯಿನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್.ಆರ್. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಏನು ಖಡಾಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮಲ್ತಾಯಿ ಧೋರಣೆ ಅನುಸರಿಸ್ಕೊತಾ ಬಂದದ್ದೀನಿ ಅಂತ ಹೇಳಲ್ಲ. ಇವತ್ತು ಕಾರ್ಯಕರ್ತಿದ್ದವ ಶಾಸಕ ಆಗ್ಬೇಕಂತ, ಶಾಸಕಿದ್ದವರು ಮಂತ್ರಿ ಆಗ್ಬೇಕಂತಾರೆ. ಮಂತ್ರಿ ಆಗಿ ಸೀನಿಯಾರಿಟಿ ಅಟೇನಾದ ಕೂಡಲೇ ನಾ ಯಾಕೆ ಮುಖ್ಯಮಂತ್ರಿ ಆಗಬಾರ್ದಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೂ ಏನೂ ಸಮಾಧಾನನೇ ಇಲ್ಲ. ನಾವು ರಾಜಕಾರಣ ಯಾಕೆ ಪ್ರವೇಶ ಮಾಡಬೇಕು? ನನ್ನ ದೃಷ್ಟಿಯಲ್ಲಿ ಹೋದಾದರೆ ಜನರ ದುಃಖ ದುಮ್ಮಾನಕ್ಕೆ ನಾವು ಭಾಗಿಯಾಗಬೇಕು, ಜನರ ಕಣ್ಣೀರು ಒರೆಸ್ಬೇಕು, ಜನಸೇವೆ ಮಾಡ್ಬೇಕಂತ ರಾಜಕಾರಣದಾಗ ಬರಬೇಕಾಗಿದೆ. ಈಗೇನಾಗಿದೆ, ರಾಜಕಾರಣ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ನನ್ನ ಬಾಯಿಲಿಂದ ಹೇಳಿದ್ರೆ. ಉತ್ತರ ಕರ್ನಾಟಕದವರು ಸಿಎಂ ಆದ್ರೆ ಸ್ವಾಗತ ಅಂತೇಳಿ ಕಾಂಗ್ರೆಸ್ ಮುಖಂಡ ಎಸ್.ಆರ್. ಪಾಟೀಲ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿಎಂ ಆಗಲು ಆಸೆ ಇರುತ್ತೆ, ಯಾರು ಸನ್ಯಾಸಿಗಳಲ್ಲ. ಉತ್ತರ ಕರ್ನಾಟಕದವರು ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ, ಆದರೆ ಸ್ವಾಗತ ಅಂತೇಳಿ ಎಸ್.ಆರ್. ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಿಗಬೇಕು, ಯಾವ ಸರ್ಕಾರವಿದ್ರೂ ಕೂಡ ಮಲ್ತಾಯಿ ಧೋರಣೆಗೊಳಗಾಗಿದ್ದೇವೆ ಉತ್ತರ ಕರ್ನಾಟಕದವರು. ಹಾಗಾಗಿ ಉತ್ತರ ಕರ್ನಾಟಕದವರು ಸಿಎಂ ಆದರೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾಯಿನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್.ಆರ್. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಏನು ಖಡಾಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮಲ್ತಾಯಿ ಧೋರಣೆ ಅನುಸರಿಸ್ಕೊತಾ ಬಂದದ್ದೀನಿ ಅಂತ ಹೇಳಲ್ಲ. ಇವತ್ತು ಕಾರ್ಯಕರ್ತಿದ್ದವ ಶಾಸಕ ಆಗ್ಬೇಕಂತ, ಶಾಸಕಿದ್ದವರು ಮಂತ್ರಿ ಆಗ್ಬೇಕಂತಾರೆ. ಮಂತ್ರಿ ಆಗಿ ಸೀನಿಯಾರಿಟಿ ಅಟೇನಾದ ಕೂಡಲೇ ನಾ ಯಾಕೆ ಮುಖ್ಯಮಂತ್ರಿ ಆಗಬಾರ್ದಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೂ ಏನೂ ಸಮಾಧಾನನೇ ಇಲ್ಲ. ನಾವು ರಾಜಕಾರಣ ಯಾಕೆ ಪ್ರವೇಶ ಮಾಡಬೇಕು? ನನ್ನ ದೃಷ್ಟಿಯಲ್ಲಿ ಹೋದಾದರೆ ಜನರ ದುಃಖ ದುಮ್ಮಾನಕ್ಕೆ ನಾವು ಭಾಗಿಯಾಗಬೇಕು, ಜನರ ಕಣ್ಣೀರು ಒರೆಸ್ಬೇಕು, ಜನಸೇವೆ ಮಾಡ್ಬೇಕಂತ ರಾಜಕಾರಣದಾಗ ಬರಬೇಕಾಗಿದೆ. ಈಗೇನಾಗಿದೆ, ರಾಜಕಾರಣ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ನನ್ನ ಬಾಯಿಲಿಂದ ಹೇಳಿದ್ರೆ. ಉತ್ತರ ಕರ್ನಾಟಕದವರು ಸಿಎಂ ಆದ್ರೆ ಸ್ವಾಗತ ಅಂತೇಳಿ ಕಾಂಗ್ರೆಸ್ ಮುಖಂಡ ಎಸ್.ಆರ್. ಪಾಟೀಲ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿಎಂ ಆಗಲು ಆಸೆ ಇರುತ್ತೆ, ಯಾರು ಸನ್ಯಾಸಿಗಳಲ್ಲ.
ಉತ್ತರ ಕರ್ನಾಟಕದವರು ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ, ಆದರೆ ಸ್ವಾಗತ ಅಂತೇಳಿ ಎಸ್ ಆರ್ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಯಾವ ಸರ್ಕಾರವಿದ್ರೂ ಕೂಡ ಮಲ್ತಾಯಿ ಧೋರಣೆಗೊಳಗಾಗಿದ್ದೇವೆ ಉತ್ತರ ಕರ್ನಾಟಕದವರು. ಹಾಗಾಗಿ ಉತ್ತರ ಕರ್ನಾಟಕದವರು ಸಿಎಂ ಆದರೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾಯಿನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್ ಆರ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಏನು ಖಡಾಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮಲ್ತಾಯಿ ಧೋರಣೆ ಅನುಸರಿಸ್ಕೊತಾ ಬಂದದ್ದೀನಿ ಅಂತ ಹೇಳಲ್ಲ. ಇವತ್ತು ಕಾರ್ಯಕರ್ತಿದ್ದವ ಶಾಸಕ ಆಗ್ಬಿಟ್ಟಾನೆ, ಶಾಸಕಿದ್ದವರು ಮಂತ್ರಿ ಆಗ್ಬೇಕಂತಾರೆ. ಮಂತ್ರಿ ಆಗಿ ಸೀನಿಯಾರಿಟಿ ಅಟೇನಾದ ಕೂಡಲೇ ನಾ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೂ ಏನೂ ಸಮಾಧಾನನೇ ಇಲ್ಲ. ನಾವು ರಾಜಕಾರಣ ಯಾಕೆ ಪ್ರವೇಶ ಮಾಡಬೇಕು? ನನ್ನ ದೃಷ್ಟಿಯಲ್ಲಿ ಹೋದಾದರೆ ಜನರ ದುಃಖ ದುಮ್ಮಾನಕ್ಕೆ ನಾವು ಭಾಗಿಯಾಗಬೇಕು, ಜನರ ಕಣ್ಣೀರು ಒರೆಸ್ಬೇಕು, ಜನಸೇವೆ ಮಾಡ್ಬೇಕಂತ ರಾಜಕಾರಣದಾಗ ಬರಬೇಕಾಗಿದೆ. ಈಗೇನಾಗಿದೆ, ರಾಜಕಾರಣ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ನನ್ನ ಬಾಯಿಲಿಂದ ಹೇಳಿದ್ರೆ. ಉತ್ತರ ಕರ್ನಾಟಕದವರು ಸಿಎಂ ಆದರೆ ಸ್ವಾಗತ ಅಂತೇಳಿ ಕಾಂಗ್ರೆಸ್ ಮುಖಂಡ ಎಸ್ ಆರ್ ಪಾಟೀಲ್ ಬಾಂಬನ್ನು ಸಿಡಿಸಿದ್ದಾರೆ. ಸಿಎಂ ಆಗಲು ಆಸೆ ಇರುತ್ತೆ, ಯಾರೂ ಸನ್ಯಾಸಿಗಳಲ್ಲ. ಉತ್ತರ ಕರ್ನಾಟಕದವರು ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ, ಆದರೆ ಸ್ವಾಗತ ಅಂತೇಳಿ ಎಸ್ ಆರ್ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಯಾವ ಸರ್ಕಾರವಿದ್ರೂ ಕೂಡ ಮಲ್ತಾಯಿ ಧೋರಣೆಗೊಳಗಾಗಿದ್ದೇವೆ ಉತ್ತರ ಕರ್ನಾಟಕದವರು. ಹಾಗಾಗಿ ಉತ್ತರ ಕರ್ನಾಟಕದವರು ಸಿಎಂ ಆದರೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾಯಿನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್ ಆರ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಏನು ಖಡಾಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮಲ್ತಾಯಿ ಧೋರಣೆ ಅನುಸರಿಸ್ಕೊತಾ ಬಂದದ್ದೀನಿ ಅಂತ ಹೇಳಲ್ಲ. ಇವತ್ತು ಕಾರ್ಯಕರ್ತಿದ್ದವ ಶಾಸಕ ಆಗ್ಬಿಟ್ಟಾನೆ, ಶಾಸಕಿದ್ದವರು ಮಂತ್ರಿ ಆಗ್ಬೇಕಂತಾರೆ. ಮಂತ್ರಿ ಆಗಿ ಸೀನಿಯಾರಿಟಿ ಅಟೇನಾದ ಕೂಡಲೇ ನಾ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೂ ಏನೂ ಸಮಾಧಾನನೇ ಇಲ್ಲ. ನಾವು ರಾಜಕಾರಣ ಯಾಕೆ ಪ್ರವೇಶ ಮಾಡಬೇಕು? ನನ್ನ ದೃಷ್ಟಿಯಲ್ಲಿ ಹೋದಾದರೆ ಜನರ ದುಃಖ ದುಮ್ಮಾನಕ್ಕೆ ನಾವು ಭಾಗಿಯಾಗಬೇಕು, ಜನರ ಕಣ್ಣೀರು ಒರೆಸ್ಬೇಕು, ಜನಸೇವೆ ಮಾಡ್ಬೇಕಂತ ರಾಜಕಾರಣದಾಗ ಬರಬೇಕಾಗಿದೆ. ಈಗೇನಾಗಿದೆ, ರಾಜಕಾರಣ ಯಾವ ಮಟ್ಟಕ್ಕೆ ಬಂದು ಮುಟ್ಟಿದೆ ನನ್ನ ಬಾಯಿಲಿಂದ ಹೇಳಿದ್ರೆ. ಉತ್ತರ ಕರ್ನಾಟಕದವರು ಸಿಎಂ ಆದರೆ ಸ್ವಾಗತ ಅಂತೇಳಿ ಕಾಂಗ್ರೆಸ್ ಮುಖಂಡ ಎಸ್ ಆರ್ ಪಾಟೀಲ್ ಬಾಂಬನ್ನು ಸಿಡಿಸಿದ್ದಾರೆ. ಸಿಎಂ ಆಗಲು ಆಸೆ ಇರುತ್ತೆ, ಯಾರೂ ಸನ್ಯಾಸಿಗಳಲ್ಲ. ಉತ್ತರ ಕರ್ನಾಟಕದವರು ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ, ಆದರೆ ಸ್ವಾಗತ ಅಂತೇಳಿ ಎಸ್ ಆರ್ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಯಾವ ಸರ್ಕಾರವಿದ್ರೂ ಕೂಡ ಮಲ್ತಾಯಿ ಧೋರಣೆಗೊಳಗಾಗಿದ್ದೇವೆ ಉತ್ತರ ಕರ್ನಾಟಕದವರು. ಹಾಗಾಗಿ ಉತ್ತರ ಕರ್ನಾಟಕದವರು ಸಿಎಂ ಆದರೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾಯಿನಿ ಅಂತೇಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಎಸ್ ಆರ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಏನು ಖಡಾಖಂಡಿತವಾಗಿ ಯಾವುದೇ ಪಕ್ಷದ ಸರ್ಕಾರಗಳಿರಲಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಮಲ್ತಾಯಿ ಧೋರಣೆ